ಹಾಯ್, ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ನನ್ನ ಮಗನ ಅಕ್ಷರಾಭ್ಯಾಸ ಮಾಡಿಸೋಕೆ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಅಕ್ಷರಾಭ್ಯಾಸ ಅಂದರೆ ದೇವಸ್ಥಾನಕ್ಕೆ ಹೋಗ್ತಾ ಇಲ್ಲ, ನನ್ನ ಮಗ ಓದ್ತಾ ಇರೋ ಶಾಲೆಯಲ್ಲಿ ಅಕ್ಷರಾಭ್ಯಾಸ ಫಂಕ್ಷನ್ನ ಇಟ್ಕೊಂಡಿದ್ದಾರೆ. ಇವಾಗ ಅಕ್ಷರಾಭ್ಯಾಸನ ಮಕ್ಕಳು ಎಜುಕೇಷನ್ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆನೇ ದೇವಸ್ಥಾನಗಳಿಗೆ ಕರ್ಕೊಂಡೋಗಿ ಅಕ್ಷರಾಭ್ಯಾಸ ಮಾಡಿಸೋದು ಸಾಮಾನ್ಯ ಆಗಿದೆ. ಬಟ್ ನಾನು ಯಾವುದೇ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅಕ್ಷರಾಭ್ಯಾಸ ಮಾಡಿಸಿರಲಿಲ್ಲ. ಇಲ್ಲಿ ಶಾಲೆ ಇವ್ರ ಸ್ಕೂಲ್ನಲ್ಲೇ ಅಕ್ಷರಾಭ್ಯಾಸನ ಮಾಡಿಸ್ತಿದ್ದಾರೆ. ನ್ಯೂ ಅಡ್ಮಿಷನ್ ಆಗಿರೋ ಮಕ್ಕಳಿಗೆ ಅಂದರೆ ಪ್ರಿ KG ಮಕ್ಕಳಿಗೆ ಅಕ್ಷರಾಭ್ಯಾಸನ ಮಾಡಿಸ್ತಾ ಇದ್ದಾರೆ. ದೇವಸ್ಥಾನಗಳಲ್ಲೆಲ್ಲ ಹೋದರೆ ಹೇಗೆ ಅಕ್ಷರಾಭ್ಯಾಸನ ಮಾಡಿಸ್ತಾರೋ ಅದೇ ರೀತಿ ಇಲ್ಲೂ ತುಂಬಾ ಚೆನ್ನಾಗಿ ಮಾಡಿಸ್ಕೊಟ್ರು. ಎಲ್ಲ ತಂದೆ ತಾಯಿನೂ ಕರೆಸಿ ಅಕ್ಷರಾಭ್ಯಾಸನ ಮಾಡಿಸಿದ್ರು. ಬೇರೆ ಎಲ್ಲ ಯಾವ ಶಾಲೆಯಲ್ಲಿ ಮಾಡಿಸ್ತಾರೆ ಅಂತ ನನಗೆ ಗೊತ್ತಿಲ್ಲ. ನನಗಂತೂ ಇದು ಫಸ್ಟ್ ಟೈಮ್ ಕೇಳಿದ್ದು ಅಂತ ಅನ್ನಿಸ್ತು. ಹಾಗೆ ಫಂಕ್ಷನ್ನು ತುಂಬ ಚೆನ್ನಾಗಿಯೇ ಆಯಿತು. ಇಲ್ಲಿರೋ ಪುಟಾಣಿ ಮಕ್ಕಳು ಭಕ್ತಿಗೀತೆ ಮತ್ತು ಭರತನಾಟ್ಯನ ಮಾಡಿದರು. ಅದಂತೂ ತುಂಬಾ ಚೆನ್ನಾಗಿತ್ತು. ಚಿಕ್ಕ ಮಕ್ಕಳು ಭರತನಾಟ್ಯ ಮಾಡಿದರು. ಅದಂತೂ ನಂಗೆ ತುಂಬಾ ಇಷ್ಟ ಆಯಿತು. ಆ ಪುಟ್ಟ ಕೈಲಿ ಭರತನಾಟ್ಯ ಮಾಡ್ತಾ ಇದ್ದರೆ ಅದನ್ನು ನೋಡೋದಕ್ಕೇ ಒಂಥರ ಚೆನ್ನಾಗಿರುತ್ತೆ. ನಾನಿಲ್ಲಿ ಭರತನಾಟ್ಯ ವಿಡಿಯೋನ ಲಾಸ್ಟಲ್ಲಿ ಫುಲ್ ಹಾಕಿದ್ದೀನಿ. ಆದರೆ ಆ ಮ್ಯೂಸಿಕ್ನ ಬೇರೆ ಹ್ಯಾಡ್ ಮಾಡಿದ್ದೀನಿ. ಯಾಕೆ ಅಂದರೆ ಅಲ್ಲಿರೋ ಮ್ಯೂಸಿಕ್ನ ಹ್ಯಾಡ್ ಮಾಡಿದರೆ ಕಾಪಿರೈಟ್ ಬರ್ಬೋದು ಅಂತ ಹೇಳ್ಬಿಟ್ಟು ಬೇರೆ ಮ್ಯೂಸಿಕ್ನ ಹ್ಯಾಡ್ ಮಾಡಿದ್ದೀನಿ. ಅದಕ್ಕೆ ಡ್ಯಾನ್ಸಿಗೂ ಸಾಂಗಿಗೂ ಮಿಸ್ ಮ್ಯಾಚ್ ಆಗ್ತಿದೆ. ಬಟ್ ಚಿಕ್ಕ ಮಕ್ಕಳು ಪುಟ್ಟ ಕೈಯಲ್ಲಿ ಡ್ಯಾನ್ಸ್ ಮಾಡ್ತಿರೋದನ್ನ ನೋಡೋದಕ್ಕೇ ಅಷ್ಟು ಖುಷಿಯಾಗುತ್ತೆ. ಮ್ಯೂಸಿಕ್ ಬೇರೆ ಇದ್ರೂ ಡ್ಯಾನ್ಸ್ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಮಿಸ್ ಮಾಡದೆ ಫುಲ್ ವಿಡಿಯೋನ ನೋಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.
ಅಕ್ಷರಾಭ್ಯಾಸ ಎಲ್ಲ ಆದಮೇಲೆ ಹೆಣ್ಮಕ್ಳಿಗೆಲ್ಲ ಅರಿಶಿನ ಕುಂಕುಮ ಕೊಟ್ಟು ಇನ್ನು ಪ್ರಸಾದ ಅಂತ ಹೇಳಿ ಪುಳಿಯೋಗರೆ ಮತ್ತು ಕೇಸರಿಬಾತು ಮಾಡಿಸಿದ್ರು. ಎಲ್ಲರೂ ಪ್ರಸಾದನ ತಿಂದ್ಕೊಂಡು ಇನ್ನು ಮನೆ ಕಡೆಗೆ ಅಕ್ಷರಾಭ್ಯಾಸನ ಮುಗಿಸಿ ಹೊರಟು. ಅಕ್ಷರಾಭ್ಯಾಸ ಆಲ್ಮೋಸ್ಟ್ 8:30ಗೆ ಫಂಕ್ಷನ್ ಸ್ಟಾರ್ಟ್ ಆದರೆ ಒಂದು 12 o'clockವರೆಗೂ ಫಂಕ್ಷನ್ ಆಯಿತು. ತುಂಬಾ ಚೆನ್ನಾಗಿ ಮಾಡಿಕೊಟ್ರು. ನೀವು ಯಾರಾದರೂ ಈ ಥರ ಸ್ಕೂಲ್ನಲ್ಲಿ ಅಕ್ಷರಾಭ್ಯಾಸನ ಮಾಡಿಸಿದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡಿ. ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಮಕ್ಕಳನ್ನ ಹಾಗೆ ಒಂದು 5 minutes ಆಟ ಆಡಿಸ್ಕೊಂಡು ಮನೆಗೆ ಬಂದು